ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಭೀಕರ ಬರದಿಂದ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ. ರೈತರಿಗೆ ಏನಂತಂದರೆ ಕಳೆದ ವರ್ಷ ಮಳೆ ಏನು ಜಾಸ್ತಿ ಆಗಿದ್ದರಿಂದ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿತ್ತು. ಆದರೆ ಈ ವರ್ಷ ಏನಂತಂದರೆ ಅಕಾಲಿಕ ಏನು ಮಳೆಗಳಿಂದ ಬಂದಿಂದ ಕೂಡ ಸಾಕಷ್ಟು ಹಾನಿಯನ್ನು ಕೂಡ ರೈತರಿಗೆ ಆಗಿತ್ತು. ಆದರೆ ಈ ಬಾರಿ ಏನಂತಂದರೆ ರೈತರಿಗೆ ಮಳೆ ಬಾರದೇ ಇರುವುದರಿಂದ ಕಳೆದ ಎರಡೂವರೆ ತಿಂಗಳಿಂದ ಕೂಡ ಮಳೆ ಬರ್ತಾ ಇಲ್ಲ. ಹಾಗಾಗಿ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕಳೆದ ವರ್ಷ ಏನಂತ 2025ರಲ್ಲಿ ಏನಂತಂದರೆ ರೈತರು ಬೆಳೆ ವಿಮೆಯನ್ನು ಕಟ್ಟಿದ್ರು. ಬೆಳೆ ಏನು ಸಂಪೂರ್ಣವಾಗಿ ಪ್ರವಾಹ ಬಂದು ಮತ್ತು ಅತಿವೃಷ್ಟಿಯಿಂದಾಗಿ ಸಾಕಷ್ಟು ರೈತರ ಬೆಳೆಗಳನ್ನು ಹಾಳಾಗಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ರೈತರ ಬೆಳೆಗಳೇ ಸಂಪೂರ್ಣ ನಾಶ ಆಗಿದ್ದರಿಂದ ರೈತರು ಎಲ್ಲೋ ಒಂದು ಕಡೆ ಇನ್ಶೂರೆನ್ಸ್ ಹಣವನ್ನು ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಏನು ಕಲಬುರಗಿ ಜಿಲ್ಲೆಯ ರೈತರಿದ್ದರು. ಆದರೆ ಆ ರೈತರಿಗೆ ಏನಂತಂದರೆ ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕಂದರೆ ಇನ್ಶೂರೆನ್ಸ್ ಕಂಪನಿಯವರು ಸರಿಯಾದ ರೀತಿಯಲ್ಲಿ ರೈತರಿಗೆ ಬರ ಪರಿಹಾರ ನೀಡದೇ ಇರುವುದರಿಂದ ಈಗ ಮತ್ತೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾಕಂತಂದರೆ ಈ ಬಾರಿ ಏನಂತಂದರೆ ಕಟ್ಟಿದಂತಹ ಏನು ಇನ್ಶೂರೆನ್ಸ್ ಅಮೌಂಟ್ ಏನಿತ್ತು ಆ ಒಂದು ಹಣ ಬಂದರೆ ಕೂಡ ನಮಗೆ ಅನುಕೂಲ ಆಗ್ತಿತ್ತು ಅನ್ನೋ ಮಾತು ಕೂಡ ಅಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಆದರೆ ಆ ಅನುಕೂಲ ಆಗ್ತಾ ಇರುವಂಥ ಏನು ಆಗಬೇಕಿದ್ದಂಥ ಇನ್ಶೂರೆನ್ಸ್ ಕಂಪ್ನಿಗೆ ರೈತರಿಗೆ ಈಗ ಶಾಪವಾಗಿ ಪರಿಣಮಿಸಿರುವಂಥದ್ದು. ಯಾಕಂತಂದರೆ ಆ ರೈತರಿಗೆ ಕಟ್ಟಿದಂಥ ಏನು ಪ್ರೀಮಿಯಂ ಹಣವು ಕೂಡ ಬಾರದೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ರೈತರಿಗೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ರೀತಿ ಒಂದು ಇನ್ಶೂರೆನ್ಸ್ ಹಣವನ್ನು ಬಂದಿದ್ದರಿಂದ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ಬಾರಿಯೂ ಕೂಡ ಸಾಕಷ್ಟು ಏನಂತಂದರೆ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ರೈತರು ಏನಂತಂದರೆ ಸಾಲ ಸೂಲವನ್ನು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿತ್ತನೆಯನ್ನು ಮಾಡಿದರು. ಆದರೆ ಈಗ ಏನಂತಾರೆ ಕಳೆದ 2.5 ತಿಂಗಳಿಂದ ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಈಗ ರೈತ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ಏನಂತಂದರೆ 2.5 ತಿಂಗಳು ಕಳೆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯನ್ನು ಬರ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು. ಮಧ್ಯಂತರ ಏನು ಬರ ಪರಿಹಾರವನ್ನು ಕೂಡ ಏನು ಸರ್ಕಾರ ನೀಡಬೇಕಂತೇಳಿ ಸಾಕಷ್ಟು ಬಾರಿ ರೈತ ಸಂಘಟನೆಗಳು ಮತ್ತು ರೈತರು ಮನವಿಯನ್ನು ಮಾಡಿದ್ರು ಕೂಡ ಇಲ್ಲಿವರೆಗೂ ಏನು ಸರ್ಕಾರ ರೈತರಿಗೆ ಯಾವುದೇ ರೀತಿಯ ಏನು ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ. ಹಾಗಾಗಿ ನಮಗೇನಾದರೂ ಸಾಕಷ್ಟು ತೊಂದರೆಯನ್ನಾಗ್ತಾ ಇದೆ. ಯಾಕಂತಂದರೆ ನಾವು ಕೃಷಿಯನ್ನೇ ನಂಬಿ ಜೀವನವನ್ನು ಮಾಡ್ತಾ ಇರ್ತೀವಿ. ಆದರೆ ಕೃಷಿಯೇ ಈ ಬಾರಿ ಏನಂದರೆ ಕಳೆದ 2 ವರ್ಷಗಳಿಂದ ಕೃಷಿ ಏನು ಬೆಳೆಗಳಿದ್ದಾವೆ ಎಲ್ಲವೂ ಕೂಡ ನಮಗೆ ಕೈ ಕೊಟ್ಟಿದ್ದರಿಂದ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇದೆ. ನಮ್ಮ ಉಪಜೀವನಕ್ಕೂ ಕೂಡ ಕಷ್ಟವನ್ನು ಬರ್ತಾ ಇದೆ. ಯಾಕಂತಂದರೆ ರೈತರಿಗೆ ಬೇರೆ ನಮಗೆ ಯಾವುದೇ ರೀತಿಯ ಆದಾಯದ ಮೂಲಗಳಿಲ್ಲ. ನಮಗೆ ಇರೋದು ಒಂದೇ ಆದಾಯ ಏನಂತಂದರೆ ರೈತರು ಏನು ಬೆಳೆಗಳು. ಈ ನಮ್ಮ ಪ್ರಮುಖ ಬೆಳೆಗೆ ಆದ ಕಲಬುರಗಿ ಜಿಲ್ಲೆಯ ಪ್ರಮುಖ ಬೆಳೆಯಾದ ಹೆಸರು, ಉದ್ದು ಮತ್ತು ತೊಗರಿ, ಹತ್ತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ಬಾರಿಯೂ ಕೂಡ ಕೈ ಕೊಟ್ಟಿದ್ದರಿಂದ ಎಲ್ಲೋ ಒಂದು ಕಡೆ ರೈತರಿಗೆ ಏನಂತಂದರೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಬಾರಿ ಆದರೂ ನಮಗೆ ಕಳೆದ ವರ್ಷ ಕಟ್ಟಿದಂಥ ಪ್ರೀಮಿಯಂ ಹಣ ಏನಿತ್ತು ನಮಗೆ ಏನಂತಂದರೆ ಹಣವನ್ನು ಬಂದರೆ ನಮ್ಗೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಇನ್ಶೂರೆನ್ಸ್ ಕಂಪನಿ ಮತ್ತು ಸರ್ಕಾರ ಏನಂತಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕಟ್ಟಿಲ್ಲ. ಕೆಲವು ಪಂಚಾಯತಿಗಳಲ್ಲಿ ಅಂತಂದರೆ 0% ಹಾಕಿದ್ದಾರೆ. ಇನ್ನೂ ಕೆಲವು ಪಂಚಾಯತಿಗಳಲ್ಲಿ 10%, 12%, 13% ಏನಂತಂದರೆ ಕ್ರಾಪ್ ಲಾಸನ್ನು ತೋರಿಸಿದ್ದಾರೆ. ಹೀಗಾಗಿ ರೈತರಿಗೆ ಏನಂತಂದರೆ ಸರಿಯಾದ ರೀತಿಯಲ್ಲಿ ಹಣ ಬಾರದೇ ಇರುವುದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಮಹಾಗಾಂವ್ ಪಂಚಾಯತಿ ಆಗಬಾರ್ದು, ಆಳಂದ್ ತಾಲೂಕಿನ ಹಲವು ಪಂಚಾಯತಿಗಳು ಮತ್ತು ಅಫ್ಜಲ್ಪುರ ತಾಲೂಕಿನ ಕೆಲವು ಪಂಚಾಯತಿಗಳಲ್ಲಿ ಏನಂತಂದರೆ ರೈತರಿಗೆ ಯಾವುದೇ ರೀತಿಯ ಪ್ರೀಮಿಯಂ ಇನ್ಶೂರೆನ್ಸ್ ಕಟ್ಟಿದಂಥ ಹಣ ಯಾವುದೇ ರೀತಿಯ ಬಾರದೇ ಇರುವುದರಿಂದ ಈಗ ಮತ್ತಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ಎಲ್ ನೀನೋ ಪರಿಣಾಮ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಮಿಶ್ರ ಬೆಳೆ ಬೆಳೀತಾರೆ. ಕಲ್ಯಾಣ ಕರ್ನಾಟಕ ತೊಗರಿಯ ನಾಡಿನಲ್ಲಿ ತೊಗರಿ, ಉದ್ದು, ಹೆಸರು, ಸೋಯಾ, ಎಳ್ಳು ಕಂಪ್ಲೀಟಾಗಿ ರೊಕ್ಕದ ಮಾಲನ್ನು ಕೈತಪ್ಪೋಗಿದೆ. ಮಳೆ ಕೈ ಕೊಟ್ಟಿರೋದ್ರಿಂದ ಇವತ್ತು ಸಾಲ ಸೂಲ ಮಾಡಿ ಭೂಮಿಗೆ ಹಾಕಿರ್ತಕ್ಕಂಥ ಬೆಳೆಗಳನ್ನು ಕುಟ್ಟಿಡ್ದೋಗಿದೆ, ಒಣಗ್ತಾ ಇದ್ದಾವೆ. ಕೆಲವೊಂದು ಕಡೆಗೆ ಮೊನ್ನೆ ಮಳೆ ಅನ್ಕರ ಒಂದು 2-3 ದಿನಗಳಿಂದ ಕಂಟಿನ್ಯೂ ಆಗಿ ನಿರಂತರವಾಗಿ ಜಿಟಿ ಮಳೆಯನ್ನು ಬರ್ತಾಯಿದೆ. ಈ ಮಳೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ಆಗಿದೆ. ಇವತ್ತು ನಾಯಿ ಮಲೆಯಾಗ ನಾಗಳಲ್ಲಿದ್ದರೆ ನಮಗೇನು ಲಾಭ, ರೈತರಿಗೇನು ಲಾಭ ಅನ್ನೋಂಥ ರೀತಿಯಲ್ಲಿ ಯಾವ ಟೈಮಿಗೆ ಮಳೆ ಬರಬೇಕಾಗಿತ್ತು ಆ ಟೈಮಿಗೆ ಮಳೆ ಬಂದಿಲ್ಲ. ಈ ಟೈಮಿಗೆ ಮಳೆ ಬರ್ತಕ್ಕಂಥ ರೀತಿಯಲ್ಲಿ ಏನಿದೆ ಇವತ್ತು ಯಾವುದೇ ಕಾರಣಕ್ಕೂ ರೈತರ ಬೆಳೆಗಳಿಗೆ ಆಧಾರ ಸ್ತಂಭ ಆಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೆಲವು ತಾಲೂಕುಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭೂಮಿಗೆ ಹಾಕಿಲ್ಲ, ಬುಕ್ಕ ಕೈಯಾಗಿಡೋದಿಲ್ಲ, ಬಿತ್ತನ್ಕಿನೇ ಆಗಲಾರಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೇನಾದರೂ ಕೂಡ ಬೆಳೆ ವಿಮೆ ಹಣ ಸಿಗ್ತದಂತಕ್ಕಂಥ ಒಂದು ಆಶಯ ಭಾವನೆಯಿಂದ ಬಕಪಕ್ಷಿಯಂತೆ ರೈತರು ಕಾಯ್ತಾ ಇದ್ದರು, ನೋಡ್ತಾ ಇದ್ದರು. ಅವ್ರ ದೃಷ್ಟಿಕೋನ ಬೆಳೆ ವಿಮದ ಮೇಲೆ ಇರ್ತಕ್ಕಂಥ ರೀತಿಯಲ್ಲಿತ್ತು. ಆದರೆ ಇವತ್ತೇನಾಗಿದೆ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಬೆಳೆ ವಿಮಾ ಬಂದಿದೆ, ಕೆಲವು ರೈತರಿಗೆ ಬೆಳೆ ವಿಮಾ ಬಂದಿಲ್ಲ. ಕೆಲವು ಪಂಚಾಯಿತಿಗಳಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದೊಂದು ಪಂಚಾಯಿತಿಯಲ್ಲಿ
ರೂಪಾಯಿ ಮಾತ್ರ ಬೆಳೆ ವಿಮೆ ಜಮಾ ಆಗಿರ್ತಕ್ಕಂಥದ್ದು, 150 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು, 117 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು, 200 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು. ಇದು ಏನಿದೆ ಇದು ರೈತರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹೆಚ್ಚಿರ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿರತಕ್ಕಂಥದ್ದಿದೆ. ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ, ಬೆಳೆ ವಿಮಾ ಕಂಪನಿಗಳು ರೈತರ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ಧಾವಿಸಿ ಎಲ್ಲರಿಗೂ ತಾರತಮ್ಯ ಆಗಲಾರ್ದಂಥ ರೀತಿಯಲ್ಲಿ, ಇವತ್ತು ಮಲತಾಯಿ ಧೋರಣೆ ತೋರಲಾರ್ದಂಥ ರೀತಿಯಲ್ಲಿ ಎಲ್ಲರಿಗೆ ಸಮಾನಾಗಿ ಬೆಳೆ ವಿಮಾ ಹಣವನ್ನು ಕೊಡಬೇಕು. ಅದು ಹಾಕಕ್ಕೆ ಇವತ್ತು ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಬೀದಿಗಿಳಿದು ಜಿಲ್ಲೆಯಾದ್ಯಂತ ರೈತರು ಬೆಳೆ ವಿಮೆ ಹಣನ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೆಳೆ ವಿಮೆ ಎಲ್ಲರಿಗೆ ಸಮಾನ ಕೊಡ್ತಕ್ಕಂಥ, ತಾರತಮ್ಯ ಆಗಿರ್ತಕ್ಕಂಥ ಸರಿಪಡಿಸಿ, ನ್ಯೂನತೆಯನ್ನು ಸರಿಪಡಿಸಿ ಎಲ್ಲ ರೈತರಿಗೆ ಸಮಾನಾಗಿ ಬೆಳೆ ವಿಮೆ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮತ್ತು ಇನ್ಸೂರೆನ್ಸ್ ಕಂಪನಿ, ಜಿಲ್ಲಾಡಳಿತ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. सावकाश इकडे बघ, सावकाश बरं, सावकाश 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 ಕಳೆದ ವರ್ಷ ಅತಿವೃಷ್ಟಿಯಿಂದ ನಮಗೆ ಸಾಕಷ್ಟು ತೊಂದರೆನಾಯಿತು. ಈ ಬಾರಿ ಆದರೂ ಏನು ವರುಣದೇವ ನಮ್ಮ ಮೇಲೆ ಕೃಪೆ ತೋರ್ತಾನೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದರು. ಆದರೆ ಕಳೆದ 2.5 ತಿಂಗಳಿಂದ ಮಳೆ ಏನು ಕೈ ಕೊಟ್ಟಿದ್ದರಿಂದ ಈಗ ರೈತರಿಗೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಒಂದು ಬರ ಪರಿಹಾರದ ಏನಂತಂದರೆ ಹಣವನ್ನು ಒಂದು ಕಡೆ ಸಿಗ್ತಾ ಇಲ್ಲ, ಮತ್ತೊಂದೆಡೆ ಏನಂತಂದರೆ ಕಳೆದ ವರ್ಷ ನಾವು ಕಟ್ಟಿದಂಥ ಪ್ರೀಮಿಯಂ ಹಣವೇನಿದೆ ಅದರ ಏನು ಇನ್ಶೂರೆನ್ಸ್ ಹಣವೂ ಕೂಡ ಬಾರದೇ ಇರುವುದರಿಂದ ನಮಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಒಂದು ಮಾತು ಕೂಡ ಹೇಳ್ತಾರೆ. ಸಾಲಗಾರರು ಏನಂತಂದರೆ ಅದು ಮಾಡಿದ ಸಾಲವನ್ನು ತೀರಿಸೋಕೆ ಆಗದೇನೆ ಈಗ ನಾವು ಒದ್ದಾಡ್ತಾ ಇದ್ದೀವಿ. ಏನು ಸಾಲ ಕೊಟ್ಟಂಥ ಸಾಲಗಾರರಿಗೆ ಮನೆ ಹತ್ರ ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸರ್ಕಾರ ನಮ್ಮ ಏನು ಕೂಡಲೇ ಸರ್ಕಾರ ನಮಗೆ ಏನಾದರೂ ಸೂಕ್ತ ಪರಿಹಾರ ಘೋಷಣೆ ಮಾಡುವುದರ ನಿಟ್ಟಿನಲ್ಲಿ ಏನು ಸೂಕ್ತ ಪರಿಹಾರ ನೀಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಈಗ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.